वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। ಶಿಲೆಯಾದ ಮೂಲ ಶಂಕರನಾಗಿ ತುರುವೆ ಕೆರೆಯ ಬೆಳಗುಂಬ ಬೆಳಕಾದ ಕಲ್ಪತರುನಾಡು ತಿಪಟೂರಿನಲ್ಲಿ ನಿಂತ ಮಲ್ಲಿಕಾರ್ಜುನ ತೀರ್ಥರೂಪದಲ್ಲಿ ಶಿಲೆಯಲ್ಲಿಯೂ ಶಿವನೇ ಅಂತರ ಸಗ್ಗವಾದ ಎಡೆಯೂರಲ್ಲಿ ಸಿದ್ಧಲಿಂಗೇಶ್ವರನಾದ ನಿಡುಗಲ್ಲ ಮಲ್ಲಿಕಾರ್ಜುನ ಶಿರಾದಲ್ಲಿ ಶಿವನಾದ ಶಂಕರನಾರಾಯಣ ಹರಿಹರದಲ್ಲಿ ಹರಿಹರೇಶ್ವರನಾದ ಕಬ್ಬಿಣದ ದೀಪಗಳೇ ಕಾವ್ಯದಲ್ಲಿಯೂ ಶಿವನೇ
ಪುಟ್ಟ ಬಾಲಕನ ಸವಿನಯ ಪ್ರಾರ್ಥನೆ ಏನೆಂದರೆ, ಈ ದಿನ ರಾತ್ರಿ ವಿರುಪಾಪುರ ಗ್ರಾಮದಲ್ಲಿ ಪುಟ್ಟ ಕಲಾವಿದರಾದ ನಾವುಗಳು ಶ್ರೀ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳ ವಿರಚಿತ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ರಂಗಭೂಮಿ ಸಂಗೀತ ನಿರ್ದೇಶಕರು ಹಾಗೂ ಹಾರ್ಮೋನಿಯಂ ಮಾಸ್ಟರ್ ದಿವಂಗತ ಶ್ರೀನಿವಾಸ ದಾಸರು ಇವರ ಶಿಷ್ಯ BA ಚುದ್ರೇಶ್ ರವರು ವಿರುಪಾಪುರ ಇವರ ಸಂಗೀತ ನಿರ್ದೇಶನದಲ್ಲಿ ಪುಟ್ಟ ಕಲಾವಿದರ ಬಾಯಿಂದ ಬರುವ ಮೊದಲ ನುಡಿಗಳನ್ನು ಹಂಸಕ್ಷೀರನೆಯದಂತೆ, ಅಂದರೆ ಹಂಸ ಪಕ್ಷಿಗೆ ಹಾಲು ಮತ್ತು ನೀರನ್ನು ಬೆರೆಸಿದ್ದಾರೆ, ನೀರನ್ನು ಬೇರ್ಪಡಿಸಿ ಸವಿರುಚಿಯಾದ ಹಾಲನ್ನು ಹೇಗೆ ಸೇವಿಸುವುದೋ ಹಾಗೆಯೇ ಕಲಾಭಿಮಾನಿಗಳಾದ ತಾವುಗಳು ಕಲಾವಿದರಾದ ನಮ್ಮನ್ನು ಅರಸಿ ಆಶೀರ್ವಾದಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.
ವಿದ್ಯಾ ವಿನಯನು, ವಿವೇಕ ಸಂಪನ್ನನು, ವಯೋವಂತನು, ಶ್ರುತಿ ಶಾಸ್ತ್ರ ಕಾವ್ಯ ರಸಋಷಿಯು ಔದಾರ್ಯ ನಿಧಿಯೂ ಆಗಿ ಈ ಕೋಸಲ ರಾಜ್ಯವನ್ನು ಪರಿಪಾಲಿಸಲು ಸರ್ವ ವಿಧದಲ್ಲಿಯೂ ಶಕ್ತನಾಗಿರುವ ನನ್ನ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರನಿಗೆ ಈ ರಾಜ್ಯದ ಯುವರಾಜ ಪಟ್ಟವನ್ನು ಕಟ್ಟಿ ಲಕ್ಷ್ಮಣ, ಭರತ, ಶತ್ರುಘ್ನರನ್ನು ಆತನ ಸಹಾಯಕರನ್ನಾಗಿ ನೇಮಿಸಿ ನಾನು ಇನ್ನು ಮುಂದೆ ದೈವ ಧ್ಯಾನದಲ್ಲಿ ಕಾಲವನ್ನು ಕಳೆಯಬೇಕೆಂದು ಆಲೋಚಿಸಿದೆನು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಧರ್ಮಶೀಲನಾದ ದಶರಥ ಚಕ್ರವರ್ತಿ, ಗುರುಗಳೇ, ನಿನ್ನ ಆಲೋಚನೆಯು ಸರ್ವಸಮ್ಮತವಾಗಿದೆ. ಸಕಲ ಸದ್ಗುಣಗಳ ಗಡಿಯಾದ ಲೋಕಾಭಿರಾಮನು ರಾಜ ರಾಮನಾಗಲು ಸರ್ವರಿಗೂ ಸಂತೋಷವಲ್ಲದೆ ಬೇರೆಯುಂಟೆ. ಬಹಳ ಸಂತೋಷ ಗುರುಗಳೇ. ಸುಮಂತ್ರ ಮಹಾಪ್ರಭು, ಈ ವಿಚಾರವು ನಮ್ಮ ರಾಜ್ಯದ ಪ್ರಜೆಗಳಿಗೂ
ಸಂತೋಷ ಬೇರೆ ಮೀರುವುದು ಪ್ರಭು. ಸುಮಂತ್ರ, ಮಹಾಪ್ರಭು. ಹಾಗೇ ಆಗಲಿ, ಬಹಳ ಸಂತೋಷ. ಗುರುಗಳೇ, ಹಾಗಾದರೆ ನಮ್ಮ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ತ್ವರಿತವಾದ ಶುಭ ಲಗ್ನವೊಂದನ್ನು ಕೂಡಲೇ ನಿಶ್ಚಯಿಸಿ. ಆಗಬಹುದು ಮಹಾರಾಜ. ಕೇಳು, ನಾಳೆ ಪುಷ್ಯ ನಕ್ಷತ್ರ, ಯುಕ್ತವಾದ ವೈಶಾಖ ಶುದ್ಧ ಪಂಚಮಿ, ಗುರುವಾರ ಅಭಿಜಿನ್ ಲಗ್ನವು ಬಹಳ ಪ್ರಶಸ್ತವಾಗಿದೆ ಮಹಾರಾಜ. ಹಾಗೆ ಆಗಲಿ ಗುರುಗಳೇ. ಸುಮಂತ್ರ, ಮಹಾಪ್ರಭು. ಹಾಗಾದರೆ ನಮ್ಮ ಶ್ರೀರಾಮಚಂದ್ರನನ್ನು ಕರೆ, ಆತನಲ್ಲಿ ಈ ವಿಚಾರವನ್ನು ಆಲೋಚಿಸೋಣ. ಅಪ್ಪಣೆ ಮಹಾಪ್ರಭು. ಗುರು ವಸಿಷ್ಠ ಮಹರ್ಷಿಗಳಿಗೆ ಈ ದಾಶರಥಿಯ ಶಿರಸಾಷ್ಟಾಂಗ ವಂದನೆಗಳು. ಜನಕ, ಅಂತಃಪುರದಲ್ಲಿದ್ದ ನನ್ನನ್ನು ಇಷ್ಟೊಂದು ಅತ್ಯವಸರವಾಗಿ ಕರೆಸಲು ರಘುವೀರ, ನಿನ್ನ ಬಿಲ್ಲಿಗೆ ತ್ವರಿತವಾಗಿ ಕರೆಸಿದ ಕಾರಣವೇನೆಂದರೆ ನಿನಗೆ ಈ ಕೋಸಲ ರಾಜ್ಯದ ಯುವರಾಜ ಪಟ್ಟವನ್ನು ಕಟ್ಟಿ ಸಹೋದರರ ಸಹಕಾರದಲ್ಲಿ ರಾಜ್ಯ ಭಾರವನ್ನು ನಿರ್ವಹಿಸಿ ಅಭಿಷೇಕ ಕೈಯನ್ನು ನಿನ್ನನ್ನು ಕರೆಯಿಸಿದೆ. ಗುರುಗಳು ಶುಭ ಲಗ್ನವೊಂದನ್ನು ನಿಶ್ಚಯಿಸಿರುವರು. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಬಹಳ ಸಂತೋಷ ಜನಕ. ಆದರೆ ಹಿರಿಯರ ತಮ್ಮ ಆಜ್ಞೆಯನ್ನು ಶಿರಸಾವಹಿಸಲು ನಾನು ಸದಾ ಸಿದ್ಧ. ನಮ್ಮ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಇಷ್ಟೊಂದು ಆತುರವೇಕೆ ಜನಕ? ರಾಮಚಂದ್ರ, ದೈವ ಪ್ರೇರಣೆಯಿಂದ ನನ್ನ ಮನಪೂರ್ವಕವಾಗಿ ಆಲೋಚಿಸಿರುವನು. ಒಂದು ಮಾತು, ತಂದೆಯಂತೆ ತಿಳಿದಿರುವ ನಿನ್ನನ್ನು ತಮ್ಮಂದಿರೆಂದಿಗೂ ಅಸಮಾಧಾನ ಗೈಯರು. ಸಂಧ್ಯಾ ಕುಳಿತು ಸಮ್ಮತಿಸು ಸೀತಾಪತಿ. ಜನಕ, ಹಿರಿಯರ ಆಜ್ಞೆಯನ್ನು ನಿರಾಕರಿಸುವ ಮಹತ್ ಕಾರ್ಯಕ್ಕೆ ಈ ರಾಮನೆಂದಿಗೂ ಪ್ರಯತ್ನಿಸಲಾರ. ತಮ್ಮ ಆಜ್ಞಾ ಪರಿಪಾಲನೆಯೇ ನನ್ನ ಪ್ರಥಮ ಕರ್ತವ್ಯ. ತಮ್ಮ ಇಷ್ಟದಂತೆ ಆಗಲಿ ತಂದೆಯೇ. ಗುರುಗಳೇ, ನನ್ನ ರಾಮಚಂದ್ರನು ನನ್ನ ಪ್ರಾಣಾಧಿಕನು ಪಟ್ಟಾಭಿಷೇಕಕ್ಕೆ
ತಿಳಿಸುವೆನು. ತಮ್ಮ ಆಜ್ಞೆಯಂತೆ ನಡೆಯುವನ ಗುರುದೇವ. ಸುಮಂತ್ರ, ಮಹಾಪ್ರಭು, ನಮ್ಮ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ಡಂಗೂರದ ಮೂಲಕ ಪ್ರಕಟಿಸುವಂತೆ ತಿಳಿಸು. ಆಗಬಹುದು ಮಹಾಪ್ರಭು. ಅದು ಅಲ್ಲದೆ ನಮ್ಮ ಅಯೋಧ್ಯ ನಗರದ ರಾಜ ಬೀದಿಗಳನ್ನು ಮನೆ ಮನೆಗಳನ್ನು ತೊಳಿರು ತೋರಣ ಪುಷ್ಪಾದಿಗಳಿಂದ ಅಲಂಕರಿಸುವಂತೆ ತಿಳಿಸು. ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸುವುದಲ್ಲದೆ ಅಯೋಧ್ಯೆಯ ಸರ್ವ ಪ್ರಜೆಗಳನ್ನು ಆಹ್ವಾನಿಸು. ಸಾಮಂತ ರಾಜರಿಗೂ ಆಮಂತ್ರಣವನ್ನು ಕಳುಹಿಸು. ನಾನು ಈ ಸಂತೋಷದ ವಿಚಾರವನ್ನು ನನ್ನ ಪ್ರಿಯ ಸತಿಯರಾದ ಕೌಸಲ್ಯ, ಸುಮಿತ್ರ, ಕೈಕೇರಿಗೆ ತಿಳಿಸಿ ಸಂತೋಷ ಪಡುವೆನು. ಆಗಬಹುದು ಮಹಾಪ್ರಭು. ಈ ದಿವಸ ಈ ಅಯೋಧ್ಯ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದನ್ನು ಕಾರಣವೇನಿರಬಹುದು? ರಾಮರಾಜ್ಯ 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 ರಾಮರಾಜ್ಯ. ಮನೆಯಾಳ ಕೂತ್ಕೊಂಡು ಹೋಗ್ತಿರದ ರಾಮಚಂದ್ರನ ಪಟ್ಟಾಭಿಷೇಕನು ಕೈಕೆಗೆ ಕಷ್ಟ ಬಂತಲ್ಲೋ. ರಾಮಚಂದ್ರ ನನ್ನನ್ನು ಗೂನು ಬೆನ್ನಿನವಳೆಂದು ಹಾಡಿಕೊಳ್ಳುತ್ತಿದ್ದೆ ಎಲ್ಲವೇ. ನಿನ್ನ ಪಟ್ಟಾಭಿಷೇಕ ಹೇಗೆ ನಡೆಯುವುದೋ ನೋಡುವೆ. ತಡಬೇಕೆ
ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗು. ತಿಳ್ಕೊಂಡು ಹೋಗೋದು ನೋಡು ನನ್ನ ಗಡ್ಡೆ.
ಆಗಮಿಸುತ್ತಿದ್ದ ನನ್ನ ಆಪ್ತ ಸಖಿಯಾದ ಮಂಥರಿಯು ಬಾರದಿರಲು ಕಾರಣವೇನಿರಬಹುದು? ಓಹೋ, ಆಕೆ ಆಗಮಿಸುತ್ತಿರುವುದು. ಪಟ್ಟಾಭಿಷೇಕ ಕೈಕಾ ದೇವಿ ಕೈಕಾ ಕಾಣಿಸಲ್ಲ. ಮಂಥರ, ಸುಖಾಗಮನವೇ ಆ ದಿಲ್ಲಿನೊಳಗಿರಲು ಸಾಧ್ಯವೇ? ನಾನು ನನ್ನ ಸುಖವಾಗಿರಲಿ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಏನು ಹೇಳಿದೆ? ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಈ ಸಮಾಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ಹಾರವನ್ನು ಸ್ವೀಕರಿಸಿ. ಲೋಕದಲ್ಲಿ ನಿನ್ನಂತ ಮೂಲ ಸ್ತ್ರೀಯು ಉಂಟೆ. ಸರ್ಪದ ನೆರಳಿನಲ್ಲಿ ವಾಸಿಸುವ ಮಂಡೂಕವು ತನಗೆ ಬರುವ ಕೇಡನ್ನರಿಯದೆ ಸಂತೋಷಿಸುವಂತೆ ಆನಂದ ಪಡುತ್ತಿರುವಳು. ನಿನ್ನನ್ನು ಜಾಣಳೆಂದು ಭಾವಿಸಿದ್ದೆ, ಏನು ಪ್ರಯೋಜನವಿಲ್ಲ. ರಾಮಚಂದ್ರನ ಪಟ್ಟಾಭಿಷೇಕದ ನಿಮಿತ್ತ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸಿ. ಮಂಥರ, ಸಾಕು ಸುಮ್ಮನೆ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ನಾಡಿಗೆ ನಾಡೆ ಸಂತೋಷ ಪಡುತ್ತಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದೇನೆ? ಈಗ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂಥರ, ಕೌಸಲ್ಯ ಭಾಗ್ಯ ಬೇರೆ, ನನ್ನ ಭಾಗ್ಯ ಬೇರೆಯೇ. ನನಗೆ ರಾಮನು ಬೇರೆಯಿಲ್ಲ, ಭರತನು ಬೇರೆಯಿಲ್ಲ. ಅವರೆಲ್ಲರೂ ನನ್ನ ಮುತ್ತಿನ ಕಣ್ಮಣಿಗಳು. ಅದಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿಯಾದ ಕೌಸಲ್ಯಗಿಂತಲೂ ನನ್ನಲ್ಲಿ ಅತಿಯಾದ ಪ್ರೀತಿಯನ್ನು ತಿಳಿಯುತ್ತೇನು? ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈಗ ಆಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯೆಯ ಉದರದಲ್ಲಿ ಜನಿಸಿದ್ದರೆ ನಿನ್ನ ಹಣೆ ಬರನೇ. ನಾನೇ ಇಷ್ಟೆಲ್ಲ ಹೇಳಿದೆಯಲ್ಲ. ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ತಿಳಿಸಿದ್ದರೆ ಅದು ನನ್ನ ಇಲ್ಲವಲ್ಲ. ಈ ವಿಷಯವನ್ನು ನಿನ್ನ ವಿನಃ ಮತ್ತಾರು ತಿಳಿಸಲಿಲ್ಲ. ನನ್ನ ಪ್ರಾಣಕಾಂತರು ಸಹ ತಿಳಿಸಲಿಲ್ಲ. ಸದೃವಾಗಿ ಸಿಕ್ಕಿದ್ಯಾ ಬಿಟ್ಕೊಂಡು ನೀನೇ ಯೋಚಿಸು. ನಾನೇಕೆ ಹೇಳಿ ನಿಷ್ಠುರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ
ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಅದರಿಂದ ನನಗಾಗುವ ತೊಂದರೆ ಏನು? ಕೌಸಲ್ಯ ರಾಜಮಾತೆಯಾಗುವಳಲ್ಲ. ಹಾಗೇನಾದರೂ ಆದರೆ ನಿನ್ನ ಮಗ ಭರತ ರಾಮನಿಗೆ ದಾಸನು, ನೀನು ಕೌಸಲ್ಯಗೆ ದಾಸಿ. ಏನು ಏನು ಹೇಳಿದೆ? ನಾನು ಕೌಸಲ್ಯ ದಾಸಿ ಆಗಬೇಕೇನು? ಅಂದರೆ ನನ್ನ ಕಾಂತರ ನನಗೆ ಮೋಸಗೈಯುತ್ತಿರುವರು. ಗೈಯುವುದೇನು ಮಾಡೇ ಇರುವನು. ಎಂಥ ಮೋಸವಾಯಿತು! ಯಾರನ್ನು ನಂಬಲಿ, ಯಾರನ್ನು ಬಿಡಲಿ, ನನಗೆ ದಿಕ್ಕೇ ತೋರಿದಂತಾಗಿರುವುದು. ಮಂಥರ, ಈಗ ನಾನೇನು ಮಾಡಲಿ? ನಾನಿಲ್ಲವೇ? ನಾನು ಹೇಳಿದಂತೆ ಮಾಡಿದರಾಯಿತು. ಏನು ಮಾಡಲಿ? ನಾನು ಹೇಳಿದಂತೆ ಮಾಡಿದೆಯೋ? ಕೇಳಲಿಲ್ಲ ಅಂದ್ರೆ ಬಿಡೋರ್ಯಾರು? ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ನಿಜ. ಆ ವರಗಳನ್ನು ಸಮಯ ಬಂದಾಗ ಕೇಳಿಕೊಳ್ಳುವುದಾಗಿ ನಾನೇ ತಿಳಿಸಿರುವೆನಲ್ಲ. ಈಗ ತಕ್ಕ ಸಮಯ, ಈಗ ಕೇಳಿಕೊ. ವರಗಳನ್ನು ಕೇಳಿಕೊಳ್ಳಬೇಕು. ಏನೆಂದು ಕೇಳಿಕೊಳ್ಳಲಿ? ಕೇಳಿಕೊಳ್ಳುವ ವಿಧಾನವೇ ನನಗೆ ತಿಳಿಯದಲ್ಲ. ಅದು ಸರಿ. ಈ ರೀತಿಯಾಗಿ ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಹೇಳು. ಏನು ಹೇಳಿದೆ ನಂತರ? ನೋಡ್ಬೇಡ, ಎಂಥ ಚಕ್ರಿ ನನಗಾಗೋ ಅಪಾಯಕ್ಕೆ ತಕ್ಕ ಉಪಾಯ. ಮೆಚ್ಚಿದನು ನಿನ್ನ ಜಾಣ್ಮೇನು. ಅದು ಸರಿ, ಈ 2ನೇ ವರಕ್ಕೆ ಏನೆಂದು ಕೇಳಲಿ? ಗ್ರಾಚಾರ ಯಾರಾದ್ರೂ ಬಂದರೆ ಯಾಕೆ ಬೇಕು? 2ನೇ ವರಕ್ಕೆ ಆ ರಾಮಚಂದ್ರನು ನಾರು ಮುಡಿಯುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು. ಸಾಕು ಮಂತರ, ಸಾಕು. ಅಬ್ಬಾ, ಕೇಳಲು ಎಷ್ಟೊಂದು ಕಠೋರವಾಗಿರುವುದು. ಏನು ಹೇಳಿದೆ? ನನ್ನ ಮುಖದಲ್ಲಿ ನನ್ನ ಆಶಾಜು ಚಿಕ್ಕಂದಿನಲ್ಲಿ ಲಾಲನೆ ಪಾಲನೆಯನ್ನು ಮಾಡಿ ಆಟವಾಡಿಸಿ ಅಳಬೇಡ ಕಂದ, ಅಳಬೇಡ. ಚೆಂದಾಮಾಮ ನಿನ್ನನ್ನು ನೋಡಿ ನೋಡುತ್ತೇನೆ. ಒಂದೇ ಒಂದು ತುತ್ತು ಅನ್ನವನ್ನು ತಿನ್ನಲಾರೆಯ ಆ ಆ ಎಂದು ತುತ್ತಲಿಟ್ಟು ಮಾಚಿ ತಪ್ಪಿ ಮುತ್ತಲಿಟ್ಟು ಪ್ರೀತಿ ಮಮತೆಗಳನ್ನು ಧಾರೆ ಎರೆದು ಅಕ್ಕರಿಂದ ಸಾಕಿ ಸಲ್ಲಿದ ಕುಮಾರನನ್ನು ನಿಷ್ಕರಣೆಯಿಂದ ಕಠೋಳ ಹೃದಯಳಾಗಿ ಕಾಡಿಗೆ ಕಳಿಸಬೇಕೆ? ದುಷ್ಟೇ! ಚಿಕ್ಕಂದಿನನ್ನು ನನ್ನನ್ನು ಸಾಕಿ ಸಲಿದಳೆಂದು ಸಲಿಗೆಯನ್ನು ಕೊಟ್ಟರೆ ಇಂತಹ ದುರ್ಬುದ್ಧಿಯನ್ನು ಹೇಳಿಕೊಡುತ್ತಿರುವೆಯ? ಪಾಪಿ, ನಿನ್ನ ಮುಖ ನೋಡು ಸಹ ಪಾಪಕರ. ಹೆಂಗಾಗೋಯ್ತು ಅಲ್ಲ, ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡು ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯವಾಳಬೇಕೆ? ನಾನೇನು ಹಿಂದೆ ಸಾಯುವೆನೋ, ನಾಳೆಯೇ ಸಾಯುವೆನೋ. ಪಟ್ಟಾಭಿಷೇಕ ಹಿಂದೆ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು? ಒಳಗಡೆ ಇವರು ಪಿತೂರಿ ನಡೆಸುತ್ತಿದ್ದಾರಲ್ಲ, ಅದು ನಿನಗೆ ತಿಳಿಯೋದು? ಹಾಳು ಕಣ್ಣಿನಿಂದ ನೋಡಬೇಕೆಲ್ಲ. ಅತಿಯಾದ ಪ್ರೀತಿ
ನನ್ನನ್ನು ಮೂಢನನ್ನಾಗಿ ಮಾಡಿಸಿ ನೀನು ಹೇಳಿದಂತೆ ಕೇಳುತ್ತೇನೆ. ಈಗ ನಾನೇನು ಮಾಡಲು? ಈಗ ಎಷ್ಟು ಈಗ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ಮತ್ತಾರಲಿ ನನ್ನ ಯೋಳ್ಕೊಳ್ಳೋ ನೋಡೆ ತಾಯಿ. ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯನ್ನರಿತು ಈ ರೀತಿಯಾಗಿ ಆಭರಣಗಳನ್ನೆಲ್ಲ ಕಳಚು, ದಿಕ್ಕು ದಿಕ್ಕಿಗೆ ಬಿಸಾಡ. ಬಹಳ ಬೆಲೆಯಾಗಿರುವುದಿಲ್ಲ. ಕೆಲಸವಾಗಬೇಕು ಎಂದರೆ ಬಿಸಾಡಬೇಕು. ಕೇಶರಾಶಿಗಳನ್ನೆಲ್ಲ ಕೆದಡಿಕೋ, ಸಿಟ್ಟಿನಿಂದ ಮಲಗಿ. ಆಗ ನಿನ್ನ ಪತಿಯು ಬಂದು ನೋಡಿ ಗಾಬರಿಗೊಳ್ಳುವನು. ಮೊದಲೇ ವಿಚಾರವನ್ನು ತಿಳಿಸಿಯೇ ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೋ. ನಂತರ ವರಗಳ ಮುಖ್ಯ. ಭರತನಿಗೆ ನಾನೆಲ್ಲ ತಾಯಿ, ನೀನು ತಾಯಿ. ಅವನ ಏಳಿಗೆಗಾಗಿ ಎಷ್ಟೊಂದು ಕಷ್ಟಪಡುತ್ತಿರುವೆ. ಒಂದು ಗೊತ್ತಾಗ್ತಿತ್ತು ಮೂರು. ಈಗ ನಿನ್ನಂತವಳು ಊರಿನಲ್ಲಿ ಒಬ್ಬಳಿದ್ದರೆ ಆ ಊರು ಉದ್ಧಾರವಾಗುವುದು. ಅಯ್ಯೋ ನನ್ನ ತಾಯಿ, ಏನು ಹೊಗಳುತ್ತಾವಳು ಬೈತಾವಳು. ಈಗ ಮಹಾರಾಜರು ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದು ಗದರಿದರೆ ಏನು ಹೇಳಿ? ಅಯ್ಯೋ, ಮಂತರೇ ಹೇಳಿಕೊಟ್ಟಿದ್ದು. ನಾನು ಬುಡಕೆ ಬರೋಣ, ಒಂದು 2 ದಿನ ಇರೋಣ ಅಂದರೆ ಹಂಗೆ ಮಾಡಿಬಿಟ್ಟಿಗೆ. ಮತ್ತೆ ಹ್ಞೂ, ನನ್ನ ವಿಚಾರವಿದೆ. ಬೇಡ. ಹಾಗೆ ನೀನು ಹೋಗಿ ಸೇವಿಕರಿಂದ ಸೇವೆ ಮಾಡಿ. ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗೆ ಆಗುವುದು ಹೇಗಾದರೂ ಆಗಲಿ. ನಾನೀ ಬಂದ ಕಾರ್ಯ ನೆರವೇರಿ ನಾನಿನ್ನು ಬರುವೆ. ನನ್ನ ಕಳ್ಚಿ ಬಿಸಾಕ್ತಾವಳೆ. ಬರಲಿ ಆ ವೃದ್ಧದರು, ತಕ್ಕ ಪಾಠವನ್ನು ಕಲಿಸುತ್ತೇನೆ. ಇದೇನಿದು? ಬಾರಿ ಬಾರಿಗೂ ಅಪಶಕುನಗಳೇ. ಎಡಭುಜ ಎಡಗಣ್ಣು ಅದುರುತ್ತಿದೆ. ಅಂತರ್ವಾಣಿಯು ಈ ದಿನ ಕೈಕ ಅಂತಃಪುರ ಪ್ರವೇಶ ಕೂಡದು ಎಂದು ಹೇಳುತ್ತಿರುವುದು ಅಪಶಕುನ. ದೇವ ಮಂದಿರಕ್ಕೂ ಗುರುಗಳ ಆಲಯಕ್ಕೂ ಸ್ವಪತ್ನಿ ಗೃಹಕ್ಕೂ ಅಪಶಕುನವನ್ನು ಪರಿಗಣಿಸಬಾರದೆಂದು ಧರ್ಮಶಾಸ್ತ್ರವಿರುವುದು. ಇರಲಿ, ನನ್ನ ಕಿರಿಯ ರಾಣಿಯಾದರೂ ನನ್ನ ವಿಶ್ರಾಂತಿಗಾಗಿ ಎಂತಹ ಶೃಂಗಾರಗೈದಿರುವಳು. ಈ ಮಂದಿರವನ್ನು
ಎನ್ನಬಹುದು. ಅದಿರಲಿ, ಎಂದೆಂದಿಗೂ ನಾನು ಬಂದೊಡನೆ ಬಂದು ಮಧುರೋಕ್ತಿಗಳನ್ನಾಡಿ ನನ್ನ ಮನಸ್ಸಂತೋಷಪಡಿಸುತ್ತಿದ್ದ ಕೈಕೆಯು ಈ ರೀತಿ ಮೌನವಾಗಿ ಮಲಗಿರಲು ಕಾರಣವೇನಿರಬಹುದು? ಇದೇನಿದು? ನನ್ನ ಪ್ರಿಯ ಪತ್ನಿಯು ಆಭರಣಗಳನ್ನೆಲ್ಲ ತ್ಯಜಿಸಿ ಮೌನವಾಗಿ ಮಲಗಿರೋಳಲ್ಲ. ಕೈಕಾ, ಕೈಕಾ, ಪರಮ ಮಹೋತ್ಸವ ಕಾಲವೇ ಪರಿಪರಿವಾರದಿಂದಿರದೆ ದಂಗುರದಿಂದ ಮದರುಕು ಸುಗುಣ ಬರಳೆ ಕೈಕಾ, ಕೈಕಾ, ಹೇಳು, ಏಕೆ, ಏನಾಯಿತು? ಈ ರೀತಿ ಮುಗ್ಧಳಾಗಿ ಮಲಗಿರುವೆಯಲ್ಲ, ನಿನಗೆ ಯಾರಿಂದ ಈ ದುಃಖಕ್ಕೆ ಕಾರಣವಾಯಿತು? ಬೇಗ ತಿಳಿಸು, ಹೇಳು ಪ್ರಿಯೆ. ಕೌಸಲ್ಯ ಮನೋಹರರು ಈ ದಾಸಿ ಅಂತಃಪುರಕ್ಕೆ ಕೌಸಲ್ಯ ಮನೋಹರನೂ ಹೌದು, ನನ್ನ ಮುದ್ದು ಕೈಕೆಯ ಪ್ರಾಣ ಅಂತಲೂ ಹೌದು. ಕೈಕೆಯ ಪ್ರಾಣಕ್ಕೆ ಹಂತಕರೆಂದರೆ ತಪ್ಪಾಗಲಾರದಷ್ಟೇ. ಕೈಕಾ, ಇದೇನು ಈ ಒಗಟಿನ ನುಡಿ? ಈ ಪ್ರಾಣಕಾಂತನಲ್ಲಿ ನಿನಗೆ ಯಾರಿಂದ ಈ ಕ್ರೋಧಕ್ಕೆ ಕಾರಣವಾಯಿತು? ಬೇಗ ತಿಳಿಸು, ಅವರಿಗೆ ರಾಜಶಾಸನದಿಂದ ತಕ್ಕ ಬುದ್ಧಿಯನ್ನು ಕಲಿಸುತ್ತೇನೆ. ಒಂದು ವೇಳೆ ತಾವೇ ಆಗಿದ್ದರೆ? ಕೇಳು ರಮಣಿ,